ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಬುಧವಾರದ ಟೆಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನೋಡ್ತಾ ಇದ್ದೀರಾ, ಬ್ಯಾಕ್ಗ್ರೌಂಡ್ ಚೇಂಜ್ ಆಗಿದೆ. ನೇಚರ್ನ ಮಧ್ಯೆ ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಫೀಲ್ ಡಿಫ್ರೆಂಟ್ ಆಗಿದೆ, ವೈಬ್ ಕೂಡ ಡಿಫ್ರೆಂಟ್ ಆಗಿದೆ, ಪಕ್ಷಿಗಳ ಸೌಂಡು ಸಖತ್ತಾಗಿದೆ. ಬನ್ನಿ ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಈ ವರ್ಷದ ಮೊದಲ ಕ್ವಾರ್ಟರಲ್ಲಿ ಅತಿ ಹೆಚ್ಚು ಸೇಲ್ ಆದಂಥ ಸ್ಮಾರ್ಟ್ಫೋನ್ಗಳ ಪಟ್ಟಿ ಇದೀಗ ಹೊರಗಡೆ ಬಂದಿದೆ. ಅತಿ ಹೆಚ್ಚು ಸೇಲ್ ಆಗಿರುವಂಥ ಫೋನ್ ಆಬ್ವಿಯಸ್ಲಿ ಐಫೋನ್, ಆಯಿತಾ. ಸೊ ಇದು ಜಗತ್ತಿನಾದ್ಯಂತ, ನಮ್ಮ ದೇಶ ಅಲ್ಲ, ಜಗತ್ತಿನಲ್ಲಿ ಅತಿ ಹೆಚ್ಚು ಸೇಲ್ ಆದಂಥ ಸ್ಮಾರ್ಟ್ಫೋನು. ಹತ್ತತ್ರ 6% ಮಾರ್ಕೆಟ್ ಶೇರ್ನ ಈ ಒಂದು ಪರ್ಟಿಕ್ಯುಲರ್ ಸ್ಮಾರ್ಟ್ಫೋನೇ ಹೊಂದಿರುವಂಥದ್ದು. ಎರಡನೇ ಸ್ಮಾರ್ಟ್ಫೋನ್ ಯಾವುದಿರ್ಬೋದು? ಐಫೋನ್ 17 Pro Max. ಲಿಟ್ರಲಿ ಟಾಪ್ 3 ಫೋನ್ಗಳು ಕೂಡ ಐಫೋನೇ. ಮೂರನೇ ಸ್ಪಾಟಲ್ಲಿ ಐಫೋನ್ 17 Pro ಇದೆ. ನಾಲ್ಕನೇ ಸ್ಪಾಟಲ್ಲಿ ಸ್ಯಾಮ್ಸಂಗ್ ಇಂದು ಎಂಟ್ರಿ ಲೆವೆಲ್ ಸ್ಮಾರ್ಟ್ಫೋನು ಗ್ಯಾಲಕ್ಸಿ A07 4G, 5Gನೂ ಅಲ್ಲ 4G, ಆಯಿತಾ. ಸೊ ಜಗತ್ತಿನಲ್ಲಿ ಟಾಪ್ ಆ್ಯಂಡ್ರಾಯ್ಡು 4th ಸ್ಪಾಟಲ್ಲಿ ಬರುತ್ತೆ. ಅದಾದಮೇಲೆ ಗ್ಯಾಲಕ್ಸಿ A17 5G ಬರುತ್ತೆ. ಆಮೇಲೆ ಕಳೆದ ವರ್ಷದ ಐಫೋನ್ 16 ಬರುತ್ತೆ. ಆಮೇಲೆ ಗ್ಯಾಲಕ್ಸಿ A56, A36, ಗ್ಯಾಲಕ್ಸಿ A17 4G, ರೆಡ್ಮಿ A5. ಸ್ಯಾಮ್ಸಂಗು ಮತ್ತು ಐಫೋನ್ ಬಿಟ್ಟರೆ ರೆಡ್ಮಿ MI ಬ್ರ್ಯಾಂಡ್ ಲಿಟ್ರಲಿ ಒಂದೇ ಇರೋದು. ಸೊ ನೋಡ್ತಾ ಇದ್ರೆ ಒಂದು ಲಿಸ್ಟನ್ನು, ಕ್ರೇಜಿ. ಅದು ಬಿಟ್ಟರೆ ಉಳಿದು ಯಾವ ಬ್ರ್ಯಾಂಡ್ ಇಲ್ವಲ್ಲ ಅಂತ ನಮ್ಮ ದೇಶದ ಪಟ್ಟಿ ನೋಡಬೇಕು. ನಮ್ಮ ದೇಶದಲ್ಲಿ ನಂಗೆ ಅನ್ನಿಸ್ತಂಗೆ ಹೈಯೆಸ್ಟ್ ಸೇಲ್ ಆಗಿರುವಂಥ ಸ್ಮಾರ್ಟ್ಫೋನ್ ಆಬ್ವಿಯಸ್ಲಿ ಐಫೋನೇ ಇರುತ್ತೆ, ಡೌಟೇ ಇಲ್ಲ ಬಿಡಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಕಳೆದ 3 ವರ್ಷದಲ್ಲಿ ಗ್ಲೋಬಲಲ್ಲಿ ಅತಿ ಹೆಚ್ಚು ಐಫೋನ್ ಮ್ಯಾನುಫ್ಯಾಕ್ಚರ್ ಮಾಡ್ತಿರುವಂಥ ದೇಶಗಳ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೊರಗಡೆ ಬಂದಿದೆ, ಆಯಿತಾ. ಆ ಒಂದು ಗ್ರಾಫ್ನ ನಿಮಗೆ ತೋರಿಸ್ತಾ ಇದ್ದೀನಿ. 2024ನೇ ಇಸ್ವಿಯಲ್ಲಿ ಸುಮಾರು 83% ಐಫೋನ್ಗಳು, ಗ್ಲೋಬಲಲ್ಲಿ ಏನೆಲ್ಲ ಫೋನ್ಗಳು ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅದರಲ್ಲಿ 83% ಚೈನಾದಲ್ಲೇ ಆಗ್ತಾಯಿತ್ತು. ಬರೀ 14% ನಮ್ಮ ದೇಶದಲ್ಲಿ ಆಗ್ತಾಯಿತ್ತು. ನಮ್ಮ ದೇಶದಲ್ಲಿ ಆ್ಯಕ್ಚುಲಿ ಅಸೆಂಬ್ಲಿ ಆಗುತ್ತೆ, ಬಟ್ ಅದನ್ನು ಕೂಡ ಮ್ಯಾನುಫ್ಯಾಕ್ಚರಿಂಗಿಗೆ ಸೇರಿಸ್ಕೋತಾರೆ. ಮತ್ತು ಬ್ರೆಜಿಲ್ನಲ್ಲಿ 3%. ಅದೇ 2025ರಲ್ಲಿ ನಮ್ಮ ದೇಶದಲ್ಲಿ ಆಗುವಂಥ ಮ್ಯಾನುಫ್ಯಾಕ್ಚರಿಂಗು ಡ್ರಾಸ್ಟಿಕಲಿ ಜಾಸ್ತಿ ಆಗೋಯಿತು. ಚೈನಾ 74%, ನಮ್ಮ ದೇಶ 23%, ಬ್ರೆಜಿಲ್ 3% ಇತ್ತು. ಇನ್ನು ಈ ಒಂದು ವರ್ಷ 2026ರಲ್ಲಿ ಇಲ್ಲಿವರೆಗೆ ಚೈನಾ 69% ಮಾರ್ಕೆಟ್ ಶೇರು, ಮತ್ತು ನಮ್ಮ ದೇಶ 28, ಆಲ್ಮೋಸ್ಟ್ ಕಾಲ್ ಭಾಗ ಐಫೋನ್ಸ್ಗಳು ನಮ್ಮ ದೇಶದಲ್ಲೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಬ್ರೆಜಿಲ್ಲು 4% ಇದೆ. ಬಟ್ ಸ್ಟಿಲ್ ನೋಡ್ಬೋದು, ಚೈನಾ ಸ್ಟಿಲ್ ಹೋಲ್ಡ್ಸ್ ಎ ಮೆಜಾರಿಟಿ ಒಂದು ಶೇರು ಮ್ಯಾನುಫ್ಯಾಕ್ಚರಿಂಗಲ್ಲಿ, ಮತ್ತು ಆಲ್ಮೋಸ್ಟ್ ಎಲ್ಲ ಸ್ಪೇರ್ಸ್ಗಳು ಚೈನಾದಲ್ಲೇ ಆಗೋದ್ರಿಂದ ಡಾಮಿನೇಟಿಂಗ್ ಅಂತಲೇ ಅನ್ಬೋದು. ಹೌದು, ನಮ್ಮ ದೇಶದ್ದು ಅಸೆಂಬ್ಲಿ ಜಾಸ್ತಿ ಆಗ್ತಾಯಿದೆ, ಹಂಗಂತ ಅದಕ್ಕೆ ಬೇಕಾಗುವಂಥ ಕೋರ್ ಪಾರ್ಟ್ಗಳೆಲ್ಲ ಚೈನಾದಿಂದನೇ ಬರಬೇಕು. ಅದು ಕೂಡ ನಮ್ಮ ದೇಶದಲ್ಲಿ ಡಿಸ್ಪ್ಲೇ ಮ್ಯಾನುಫ್ಯಾಕ್ಚರಿಂಗು, ಚಿಪ್ಪು, ಇವೆಲ್ಲ ನಮ್ಮ ದೇಶದಲ್ಲಿ ಯಾಕೆ ಶುರುವಾಯಿತು ಅಂದರೆ ಮೋಸ್ಟ್ಲಿ ಆಗ ಒಂದು ರೀತಿ ನಮ್ಮದು ಕೂಡ ಇಂಡಿಜೀನಿಯಸ್ ದೇಶ ಆಗಬಹುದು. ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗ್ ನಾವೇ, ವಿತೌಟ್ ಬೇರೆ ದೇಶಗಳ ಸಪೋರ್ಟ್ ಇಲ್ಲದೆ ಮೆಜಾರಿಟಿ ವಿಷಯಗಳಿಗೆ ನಾವೇ ಮಾಡ್ಕೊಬೋದು ಅಂತ ಅನ್ಕೋಬೋದು. ಬಟ್ ಸ್ಟಿಲ್ ಈಗಂತೂ ನಾವು ಚೈನಾಗೆ ಡಿಪೆಂಡ್ ಆಗಲೇಬೇಕು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ನಿಮ್ಮೆಲ್ಲರಿಗೂ ಆಶ್ಚರ್ಯ ಆಗ್ಬೋದು, ಈ ChatGPT ಕಂಪ್ನಿ ಇದೆ ಅಲ್ವಾ, OpenAI, ಅದು ಶುರುವಾದಾಗ ಅದೊಂದು ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್ ಆಯಿತಾ. ಅಂದರೆ ಅದನ್ನು ಒಂದು ರೀತಿ ಅಂದರೆ ಅದರಿಂದ ದುಡ್ಡು ಮಾಡಬೇಕು ಅನ್ನೋ ಇಂಟೆನ್ಷನಿಂದ ಈ ಒಂದು OpenAI ಕಂಪನಿ ಶುರುವಾಗಿಲ್ಲ, ನಾನ್ ಪ್ರಾಫಿಟ್ ಅದು. ಈ ಒಂದು OpenAI ಒನ್ ಆಫ್ ದ ಫೌಂಡರ್ ಆ್ಯಕ್ಚುಲಿ ಎಲಾನ್ ಮಸ್ಕು. ಸೊ ನೋಡಿ ಎಂತೆಂಥ ದೊಡ್ಡ ಕಂಪ್ನಿಯನ್ನು ಈ ಒಂದು ಎಲಾನ್ ಮಸ್ಕು ಹುಟ್ಟಾಕಿದ್ದಾನೆ ಅಂತ. ಸೊ ಅದು ಶುರುವಾದಾಗ ಎಲಾನ್ ಮಸ್ಕ್ ಕೂಡ ಒಂದು ಕಾಂಟ್ರಿಬ್ಯೂಟರ್, ಸ್ಟಾರ್ಟಿಂಗ್ ಇನ್ವೆಸ್ಟ್ ಮಾಡಿರ್ತಾನೆ ಸ್ವಲ್ಪ ಆ ಒಂದು ಆರ್ಗನೈಸೇಷನ್ಗೆ. ಆಮೇಲೆ ಸ್ವಲ್ಪ ವರ್ಷ ಆದಮೇಲೆ ಅವ್ನು ಹೊರಗಡೆ ಬಂದುಬಿಡ್ತಾನೆ, ಆಯಿತಾ. ಸೊ ಅವ್ನು ಹೊರಗಡೆ ಬಂದಮೇಲೆ ಏನಾಗುತ್ತೆ, ಈ ಒಂದು OpenAI ಕಂಪ್ನಿಯನ್ನು ನಾನ್ ಪ್ರಾಫಿಟಬಲಿಂದ ಪ್ರಾಫಿಟಬಲಿಗೆ ಚೇಂಜ್ ಮಾಡ್ತಾರೆ. ಈಗ ನೋಡ್ಬೋದು ನೀವು, OpenAI ಅವರು ಅಂದರೆ ChatGPT ನಾವು ಸಬ್ಸ್ಕ್ರೈಬ್ ಆಗಬೇಕು ಅಂದರೆ ದುಡ್ಡು ಕೊಟ್ಟು ತಗೋಬೇಕು ನಾವು. ಮುಂಚೆ ಆ ಥರ ಇರಲಿಲ್ಲ, ಓಪನ್ ಸೋರ್ಸ್ ಮಾಡೋಣ ಅನ್ನೋ ಪ್ಲ್ಯಾನ್ ಇದ್ದಿದ್ದು. ಸೊ ಎಲಾನ್ ಮಸ್ಕ್ ಬಂದು ಕೆಲವು ವರ್ಷಗಳಾದಮೇಲೆ ಇವರು ಪ್ರಾಫಿಟಬಲ್ ಕಂಪ್ನಿ ರೀತಿ ಮಾಡ್ಕೋತಾರೆ, ಅಂದರೆ ದುಡ್ಡು ಮಾಡೋದಕ್ಕೋಸ್ಕರ ಕಂಪ್ನಿಯನ್ನು ಚೇಂಜ್ ಮಾಡ್ಕೋತಾರೆ. ಸೊ ಅದಾದಮೇಲೆ ಏನು ಮಾಡ್ತಾನೆ ಎಲಾನ್ ಮಸ್ಕು, ಈ ಒಂದು OpenAI ಮೇಲೆ ಕೇಸ್ ಹಾಕ್ತಾನೆ. ಇದು ಶುರುವಾಗಿದ್ದು ನಾನ್ ಪ್ರಾಫಿಟ್ ಅಂತ, ನಾನು ಕೂಡ ಇನ್ವೆಸ್ಟ್ ಆಗಿದ್ದೆ, ನನಗೆ ಮೋಸ ಆಗ್ತಾಯಿದೆ ಅಂತ. ಸೊ ಕೋರ್ಟ್ಗೆ ಹೋಗ್ತಾರೆ. ಕೋರ್ಟಲ್ಲಿ ಫೈನಲಿ ಜಡ್ಜ್ಮೆಂಟ್ ಬಂದಿದೆ. ಕೋರ್ಟ್ ಏನಪ್ಪ ಹೇಳಿದೆ ಅಂತ ಅಂದರೆ, ಹೌದು ನಿಮ್ಮ ವಾದ ಸರಿ ಇದೆ, ಆದರೆ ಕೋರ್ಟ್ ಕೇಸನ್ನು ಸ್ವಲ್ಪ ಲೇಟಾಗಿ ಹಾಕ್ಬಿಟ್ರಿ, ಮುಂಚೆನೇ ಬರಬೇಕಾಗಿತ್ತು. ಅದು ಯಾವಾಗ ನಾನ್ ಪ್ರಾಫಿಟಿಂದ ಪ್ರಾಫಿಟ್ ಕಂಪ್ನಿ ರೀತಿ ಚೇಂಜ್ ಮಾಡಿದ್ರು ಆಗಲೇ ಬಂದುಬಿಟ್ಟಿದ್ರೆ ನಿಮ್ಮ ಪರವಾಗಿ ಆಗ್ತಿತ್ತು ಅಂತ ಈಗ ಕೇಸ್ದು ಜಡ್ಜ್ಮೆಂಟ್ ಬಂದುಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ ಈಗ ಎಲಾನ್ ಮಸ್ಕು. ಇವ್ರ ಪರವಾಗಿ ಆಗಿಬಿಟ್ಟಿದ್ರೆ, ಎಲಾನ್ ಮಸ್ಕ್ ಪರವಾಗಿ ಆಗಿಬಿಟ್ಟಿದ್ರೆ ಕಥನೇ ಬೇರೆ ಇತ್ತು ಬಿಡಿ. ಇನ್ನೂ ದೊಡ್ಡ ರಿಚೆಸ್ಟ್ ಪರ್ಸನ್ ಆಗಿಬಿಡ್ತಿದ್ದ ಮೋಸ್ಟ್ಲಿ ಎಲಾನ್ ಮಸ್ಕ್. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ನಾನು ನಿಮಗೊಂದು ವಾಚ್ ಫೋಟೋ ತೋರಿಸ್ತಾ ಇದ್ದೀನಿ ನೋಡಿ. ಜಾತ್ರೆ ಥರ ಇದೆ ಗುರು ಈ ಒಂದು ವಾಚು. ಬಟ್ ಇದಕ್ಕೆ 41,000 ರೂಪಾಯಿ ಅಂತೆ. ಆಡಿಮಾಸ್ ಪೀಗೆ ಅಂತ ಯಾವುದೋ ಒಂದು ಕಂಪನಿ, ಇವರು
ಸ್ವಾಚ್ ಅಂತ ಒಂದು ಕಂಪ್ನಿ ಜೊತೆ ಕೊಲಾಬ್ರೇಟ್ ಆಗಿ ಈ ಒಂದು ವಾಚನ್ನು ರಾಯಲ್ ಪಾಪ್ ಕಲೆಕ್ಷನ್ ಅಂತ ಒಂದು ವಾಚನ್ನು ತೊಗೊಂಬಂದಿದ್ದಾರೆ ಆಯಿತಾ. ಈ ಆಡೋಮಾಸ್ ಪಿಗೆ ಅಂತ ಏನು ಕಂಪ್ನಿ ಇದೆ, ಇದು ಪಾಪ್ಯುಲರ್ ಬ್ರ್ಯಾಂಡು, ಫುಲ್ಲು ಎಕ್ಸ್ಪೆನ್ಸಿವ್ ವಾಚ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಒಂದು ಕಂಪ್ನಿ. ಸೊ ಈ ಒಂದು ವಾಚಿಗೆ ಗ್ಲೋಬಲ್ ಆಗಿ ಜಗತ್ತಿನಾದ್ಯಂತ ಎಷ್ಟು ಹೈಪ್ ಕ್ರಿಯೇಟ್ ಆಗಿಬಿಟ್ಟಿದೆ ಅಂತ ಅಂದರೆ, ಜನ ಎಲ್ಲ ಈ ಶೋರೂಮ್ ಮುಂದೆ ಕ್ಯೂ ನಿಂತ್ಕೊಂಡು 2 ದಿನದಿಂದ 3 ದಿನದಿಂದ ಕ್ಯೂ ನಿಂತ್ಕೊಂಡು ಅಲ್ಲೇ ಮಲ್ಕೊಂಡು ಸರ್ಕಸ್ ಮಾಡ್ಕೊಂಡು ಪರ್ಚೇಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂದರೆ, ಈ ಒಂದು ವಾಚಿಗೆ MRP 41,000 ಆಯಿತಾ. ಅದು ಆ್ಯಕ್ಚುಲಿ ಮಾಸ್ ಪ್ರೊಡ್ಯೂಸ್ ಆಗ್ತಾಯಿದೆ ಅಂತ ಏನಕ್ಕೆ ಅಷ್ಟೊಂದು ಹೈಪ್ ಕ್ರಿಯೇಟ್ ಮಾಡ್ತಿದ್ದಾರೆ ಗೊತ್ತಿಲ್ಲ ಆಯಿತಾ. ಮತ್ತು ರೀಸೇಲು 2 ಲಕ್ಷ ಅಂತೆ. ಸದ್ಯಕ್ಕೆ ರೀಸೇಲ್ 2 ಲಕ್ಷ ಇದೆ, ಹೌದು, ಬಟ್ ಆಮೇಲೆ ಕಡಿಮೆ ಆಗ್ತಾ ಹೋಗುತ್ತೆ. ಒಮೆಗಾ ಅವ್ರ ಜೊತೆ ಆ್ಯಕ್ಚುಲಿ ಈ ಒಂದು AP-ನವರು ಕೊಲಾಬ್ರೇಟ್ ಮಾಡಿದ್ರು. ಮುಂಚೆ ಸ್ಟಾರ್ಟಿಂಗ್ ಇದೇ ರೀತಿ ಹೈಪ್ ಇತ್ತಂತೆ, ಆಮೇಲೆ ಆ್ಯಕ್ಚುಲಿ ಆ ಒಂದು ಹೈಪು ಕಡಿಮೆ ಆಯಿತು. ನೋಡಿ, ಫುಲ್ ಮೋಡ ಬಂತು, ಒಳ್ಳೆ ಹಿಂಗಿದ್ರೆ ವೆದರ್ ಸೂಪರಾಗಿರುತ್ತೆ. ಸೊ ಆಮೇಲೆ ಅದು ಕೂಡ ಪ್ರೈಸ್ ಕಡಿಮೆ ಆಯಿತು ಒಮೆಗಾ ಅದು. ಸೊ ಒಮೆಗಾ ವಾಚನ್ನು ಕೂಡ ತೋರಿಸ್ತಾ ಇದ್ದೀನಿ, ಸೇಮ್ ಇದೇ ಕೊಲಾಬ್ರೇಟ್ ಮಾಡಿದ್ರು. ಬಟ್ ಏನಕ್ಕೆ ಎಷ್ಟೊಂದು ಹೈಪ್ ಕ್ರಿಯೇಟ್ ಮಾಡ್ತಿದೆ ಗೊತ್ತು ನನಗೇನೋ. ಈ ಒಂದು ವಾಚ್ ಕಲೆಕ್ಷನ್ ಏನಂತ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು, ಜಾತ್ರೆ ಥರ ಅನ್ನಿಸ್ತಾ ಇದೆಯಪ್ಪ. ಸುಮ್ಮನೆ ಹೈಪ್ ಕ್ರಿಯೇಟ್ ಮಾಡಿದೆ. ಬೆಂಗಳೂರಿನಲ್ಲೂ ಕೂಡ ಅಷ್ಟೇ, ಯಾವುದೋ ಮಾಲ್ನಲ್ಲಂತೂ ಹುಚ್ಚರ ಥರ ಓಡಾಡ್ತಿದ್ರಪ್ಪ ಜನ. ಯಾಕೆ ಇಷ್ಟೊಂದು ಕ್ರೇಜ್ ಅಂತ ಗೊತ್ತಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ರೀಸೆಂಟಾಗಿ ಬಂದಿರೋ ರಿಪೋರ್ಟ್ನ ಪ್ರಕಾರ ನಮ್ಮ ದೇಶದಲ್ಲಿ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ಗಳೇನಿದ್ದಾವೆ ಅದು ಮುಂದಿನ 4-5 ವರ್ಷಗಳಲ್ಲಿ 2030ನೇ ಇಸ್ವಿಯಷ್ಟರಲ್ಲಿ 3 ಪಟ್ಟು ದೊಡ್ಡದಾಗುತ್ತಂತೆ. ಆಬ್ವಿಯಸ್ಲಿ ನಮ್ಮ ದೇಶ ಡೆವಲಪಿಂಗ್ ದೇಶ, ಪಾಪ್ಯುಲೇಷನ್ ತುಂಬ ಜಾಸ್ತಿ ಇದೆ. ಬಟ್ ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ, ಕಾಮರ್ಸ್ ಬೆಳೀತಾ ಇದೆ ಒಳ್ಳೆಯದು, ಆದರೆ ಈ ದೊಡ್ಡ ದೊಡ್ಡ ಕಾಮರ್ಸ್ ಕಂಪ್ನಿಗಳೆಲ್ಲ ನಮ್ಮ ದೇಶದ ಅಲ್ವೇ ಅಲ್ಲ. ಫ್ಲಿಪ್ಕಾರ್ಟು ಹೌದು ಶುರುವಾಗಿದ್ದು ನಮ್ಮ ದೇಶದಲ್ಲಿ, ಅದನ್ನು ವಾಲ್ಮಾರ್ಟ್ ಅವ್ರು ತಗೋತಾರೆ, ಅಮೇರಿಕನ್ ಕಂಪ್ನಿ. ಅಮೆಝಾನು ಇವೆರಡ ದೊಡ್ಡದಿರೋದು, ಅದು ಕೂಡ ಅಮೇರಿಕನ್ ಕಂಪ್ನಿ. ಹೌದು, ಕ್ವಿಕ್ ಕಾಮರ್ಸ್ ನಮ್ಮ ದೇಶದಲ್ಲಿ ಮೆಜಾರಿಟಿ ಸ್ಟೇಕು ಶೇರ್ ಹೋಲ್ಡೆಲ್ಲ ನಮ್ಮ ದೇಶದ ಕಂಪ್ನಿಗಳದೇ ಇದೆ. ಬ್ಲಿಂಕಿಟ್ ಆಗಿರ್ಬೋದು, ಝೆಪ್ಟೋ, ಇವೆಲ್ಲ ಇಂಡಿಯನ್ ಕಂಪ್ನಿಗಳು. ಬಟ್ ಅವಕ್ಕೂ ಕೂಡ ಎಷ್ಟೋ ಸಲ ಬೇರೆ ದೇಶದ ಇನ್ವೆಸ್ಟ್ಮೆಂಟೇ ಬಂದಿರುತ್ತೆ. ಬಟ್ ಸ್ಟಿಲ್ ಈ ದೊಡ್ಡ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ ಎರಡೂ ಕೂಡ ನಮ್ಮ ದೇಶದ ಅಲ್ವೇ ಅಲ್ಲ. ಕಂಪ್ಲೀಟಾಗಿ ಅಮೆರಿಕನ್ ಕಂಪ್ನಿಗಳು ಅದನ್ನು ಕಂಟ್ರೋಲ್ ಮಾಡ್ತಾರೆ. ಒಂದು ಬೇಜಾರು ಬಿಟ್ಟರೆ ಒಳ್ಳೆಯದು, ಕಾಮರ್ಸ್ ನಮ್ಮ ದೇಶದಲ್ಲಿ ಗ್ರೋ ಆಗ್ತಾ ಇದೆ. ಸೊ ಸುಮಾರು $214 ಬಿಲಿಯನ್ ಡಾಲರಿಗೆ ಈ ಒಂದು ಕಾಮರ್ಸ್ ಮಾರ್ಕೆಟ್ ಹೋಗುತ್ತಂತೆ. ಒಳ್ಳೆಯದು ಹಾಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ನಮ್ಮ ದೇಶದ ಗೌತಮ್ ಅದಾನಿ ಮತ್ತು ಅವ್ರದ್ದು ರಿಲೇಟಿವ್ ಯಾರೊಬ್ಬ ಹುಡುಗ ಅಮೇರಿಕಾದಲ್ಲಿ ಈ ಬ್ರೈಬರಿ ಲಂಚವನ್ನು ಕೊಟ್ಟು ಸಿಗಾಕೊಂಬಿಟ್ಟಿದ್ರು ಆಯಿತಾ. ನಮ್ಮ ದೇಶದ ಥರ ಅಂತ ಅನ್ಕೊಂಬಿಟ್ಟವ್ರೆ ಈ ಗೌತಮ್ ಅದಾನಿ ಇವರೆಲ್ಲ. ನಮ್ಮ ದೇಶದಲ್ಲಿ ಲಂಚ ನಡೆಯುತ್ತೆ, ಬಟ್ ಅಮೇರಿಕಾದಲ್ಲೂ ಕೂಡ ಲಂಚ ಕೊಡೋಕೆ ಹೋಗಿದ್ರಲ್ಲ, ಇಂಡಿಯನ್ ಬುದ್ಧಿ ನೋಡಿ ಹೆಂಗೆ ಅಂತ. ಸೊ ಇದೀಗ ಸುಮಾರು $265 ಮಿಲಿಯನ್ ಬ್ರೈಬರಿ ಏನೋ ಅಂತಪ್ಪ, ಅದು ತುಂಬ ದೊಡ್ಡ ಏನೋ ಒಂದು ಅಪ್ರೂವಲ್ ತಗೊಳಕ್ಕೆ ಏನೋ ಲಂಚ ಕೊಡೋಕೆ ಹೋಗಿದ್ದಾರೆ, ಸಿಗಾಕೊಂಡವ್ರೆ. ಸೊ ಇದೀಗ ಅಮೇರಿಕಾದವರು ಒಂದು ಚಾನ್ಸನ್ನು ಕೊಟ್ಟಿದ್ದಾರೆ ಈ ಗೌತಮ್ ಅದಾನಿಗೆ. ಸೊ ಏನಪ್ಪ ಅಂದರೆ, ನೀವು ನಮ್ಮ ಅಮೇರಿಕನ್ ದೇಶಕ್ಕೆ $10 ಬಿಲಿಯನ್, ಕಡಿಮೆ ಅಲ್ಲ, $10 ಬಿಲಿಯನ್, ಅಪ್ರಾಕ್ಸಿಮೇಟ್ಲಿ 100 ಕೋಟಿ ಆಗುತ್ತೆ. 100 ಕೋಟಿಯನ್ನು ನೀವು 100 ಕೋಟಿ ಅಂತೀನಪ್ಪ, ಎಷ್ಟು $1 ಬಿಲಿಯನ್ ಅಂತ ಅಂದರೆ 10,000 ಕೋಟಿ, 1 ಲಕ್ಷ ಕೋಟಿ. $10 ಬಿಲಿಯನ್ ಅಂದರೆ 1 ಲಕ್ಷ ಕೋಟಿ. ಈಗ ಡಾಲರ್ ವ್ಯಾಲ್ಯೂ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆಯಲ್ಲ. 1 ಲಕ್ಷ ಕೋಟಿಯನ್ನು ಅಮೇರಿಕನ್ ದೇಶಕ್ಕೆ ಇನ್ವೆಸ್ಟ್ ಮಾಡಿದ್ರೆ, ಅಮೇರಿಕನ್ ದೇಶದಲ್ಲಿ ಬಿಸ್ನೆಸ್ ತೆಗೆಯೋದಕ್ಕೆ ಅಥವಾ ಏನೋ ಒಂದು ಪರ್ಪಸ್ಸಿಗೆ ಇನ್ವೆಸ್ಟ್ ಮಾಡಿದ್ರೆ, ನಿಮ್ಮ ಮೇಲಿನ ಕೇಸನ್ನು ನಾವು ವಾಪಸ್ ತಗೋತೀವಿ ಅನ್ನೋ ಒಂದು ಚಾನ್ಸನ್ನು ಕೊಟ್ಟಿದ್ದಾರೆ. ಮೋಸ್ಟ್ಲಿ ಮಾಡ್ಬೋದು, ಅದಾನಿ ಹತ್ರ ಬೇಜಾನ್ ದುಡ್ಡಿದೆ, ಮಾಡಿಬಿಟ್ಟು ಕೇಸನ್ನು ವಾಪಸ್ ತಗೊಳ್ಳೋ ಥರ ಮಾಡ್ಬೋದು, ಹೇಳೋಕ್ಕಾಗಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಈ ಟೆಕ್ ನ್ಯೂಸ್ ನಂಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಪಾಕಿಸ್ತಾನದಲ್ಲಿ ಇಂಡಿಪೆಂಡೆನ್ಸ್ ಅಂದರೆ ಪಾಕಿಸ್ತಾನ ಮತ್ತು ನಮ್ಮ ಭಾರತ ಒಂದಾಗಿದ್ದಾಗ ಏನು ಜಾಗಗಳ ಹೆಸರಿತ್ತು, ಇಂಡಿಪೆಂಡೆನ್ಸ್ ಆದಮೇಲೆ ನಮ್ಮ ಹಿಂದೂ ನೇಮ್ಗಳೆಲ್ಲ ಏನಿತ್ತಲ್ವ ಪಾಕಿಸ್ತಾನದಲ್ಲಿ, ಅವರ ಮುಸ್ಲಿಂ ನೇಮ್ಗೆ ಚೇಂಜ್ ಮಾಡ್ಕೊಂಡಿದ್ರು ಆಯಿತಾ. ಸೊ ಇದೀಗ ಮತ್ತೊಮ್ಮೆ ಏನು ಒರಿಜಿನಲ್ ನೇಮ್ ಇತ್ತು ಇಂಡಿಪೆಂಡೆನ್ಸ್ಗಿಂತ ಮುಂಚೆ, ನಮ್ಮ ಸ್ವತಂತ್ರಕ್ಕಿಂತ ಮುಂಚೆ ಏನು ಆ ಜಾಗಗಳಿಗೆ ಹೆಸರಿತ್ತು, ಅದನ್ನೇ ಮತ್ತೆ ಮರುನಾಮಕರಣವನ್ನು ಮಾಡ್ತಾ ಇದ್ದಾರೆ. ಸೊ ಇಸ್ಲಾಂಪುರ ಅಂತ ಒಂದಿತ್ತು, ಅದನ್ನು ಕ್ರಿಶನ್ ನಗರ್ ಅಂತ ಚೇಂಜ್ ಮಾಡ್ತಾ ಇದ್ದಾರೆ. ಸೊ ಒಳ್ಳೆಯದು, ಮಾಡಲಿ. ಅಂದರೆ ಅವ್ರದ್ದೇನೋ ಟ್ರೆಡಿಷ್ನಲ್ ಇದನ್ನು ಹೆರಿಟೇಜನ್ನು ವಾಪಸ್ ತೊಗೊಂಬರೋದಕ್ಕೇನೋ ಮಾಡ್ತಾಯಿದ್ದಾರಂತೆ. ಒಳ್ಳೆಯದು, ಮಾಡ್ಕೊಳ್ರಪ್ಪ. ತುಂಬ ನೇಮ್ಗಳು ಚೇಂಜ್ ಆಗಿದೆ, ಒಂದು ಲಿಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಮುಂಚೆ ಬಾಬ್ರಿ ಮಸ್ಜಿದ್ ಚೌಕ್ ಅಂತ ಇದ್ದಿದ್ದನ್ನು ಜೈನ್ ಮಂದಿರ್ ಚೌಕ್ ಅಂತೇನೋ ಚೇಂಜ್ ಮಾಡ್ತಾ ಇದ್ದಾರೆ. ಸೊ ಮಲ್ಟಿಪಲ್ ನೇಮ್ಸ್ಗಳು.
ಒಳ್ಳೆಯದು, ಚೆನ್ನಾಗಿದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಇತ್ತೀಚೆಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಚಿಪ್ ಶಾರ್ಟೇಜು, ರ್ಯಾಮ್ ಶಾರ್ಟೇಜ್ ಆದಮೇಲೆ ಸ್ಮಾರ್ಟ್ಫೋನ್ಗಳ ಪ್ರೈಸ್ ಜಾಸ್ತಿ ಆಗ್ತಾಯಿದೆ ಮತ್ತು ಫೋನ್ ಪ್ರೈಸ್ ಜಾಸ್ತಿ ಆದಂಗೆ ಸೇಲ್ಸ್ ಕೂಡ ಹೆವಿ ಡ್ರಾಸ್ಟಿಕಲಿ ಡೌನ್ ಆಗ್ತಾಯಿದೆ. ಸೇಲ್ಸ್ ಆಗ್ತಿಲ್ಲ. ಫೋನ್ ಸೇಲ್ ಆಗಿಲ್ಲ ಅಂದ್ರೂ ಈ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ಗಳು ಬ್ಯಾಕ್ ಟು ಬ್ಯಾಕ್ ಪ್ರೈಸನ್ನು ಜಾಸ್ತಿ ಮಾಡ್ತಾನೆ ಇದ್ದಾರೆ. ಫೋನ್ ಸೇಲ್ ಆಗಿಲ್ಲ ಅಂದರೆ ಡಿಮ್ಯಾಂಡ್ ಆಬ್ವಿಯಸ್ಲಿ ಕಡಿಮೆ ಆಗುತ್ತೆ, ಪ್ರೈಸ್ ಕಡಿಮೆ ಆಗಬೇಕಲ್ವ, ಬಟ್ ಆ ರೀತಿ ಆಗ್ತಿಲ್ಲ. ಪ್ರೈಸ್ ಜಾಸ್ತಿ ಮಾಡ್ತಾನೆ ಇದ್ದಾರೆ. ಹೊಸ ಪ್ರೈಸ್ ಲಿಸ್ಟ್ ನಾನು ನಿಮಗೆ ತೋರಿಸ್ತೀನಿ. ಈ OnePlus 15R ಬೇಸ್ ವೇರಿಯಂಟು 53,000 ಇದ್ದಿದ್ದು $1,000 ಜಾಸ್ತಿ ಮಾಡೋರೆ, 54,000 ಮಾಡೋರೆ, ಅಲ್ಲ ಸಾರಿ 2,000 ಜಾಸ್ತಿ ಮಾಡೋರೆ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಅನಿಸಿದ್ದು Realme 16 ಕಿತ್ತೋಗಿರುವಂಥ ಸ್ಮಾರ್ಟ್ಫೋನ್, ಎಂಟ್ರಿ ಲೆವೆಲ್ 5G ಪ್ರೊಸೆಸರ್ ಇರೋ ಸ್ಮಾರ್ಟ್ಫೋನು ಆಲ್ರೆಡಿ ಜಾಸ್ತಿಗೆ ಲಾಂಚ್ ಆಗಿದೆ, $32,000. ಅದನ್ನೂ 2,000 ಜಾಸ್ತಿ ಮಾಡೋರಲ್ಲ, $34,000. ಅದು ಯಾವನ್ ತಗತಂಗೆ ಗುರು? ಏನೂ ಇಲ್ಲ ಆ ಫೋನಲ್ಲಿ, ಲಿಟ್ರಲಿ ಏನಂದ್ರೆ ಏನೂ ಇಲ್ಲ. ಈವನ್ ಲಾವಾದವರು ಕೂಡ ಲಾವಾ ಅಗ್ನಿ 4 ಫೋನ್ನ ಲಾಂಚ್ ಜಾಸ್ತಿ ಮಾಡಿದ್ದಾರೆ. ಪೋಕೋ M8 ಫೋನ್ ಜಾಸ್ತಿ ಆಗಿದೆ, X8 Pro Max ಜಾಸ್ತಿ ಆಗಿದೆ, X8 Pro ಜಾಸ್ತಿ ಆಗಿದೆ. ಲಿಟ್ರಲಿ ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡವರು ಅಡಿಷ್ನಲಿ ಜಾಸ್ತಿ ಆಗಿದ್ರ ಮೇಲೆ ಮತ್ತೆ $2,000-3,000 ಜಾಸ್ತಿ ಮಾಡೋರು. ಏನು ಮಾಡ್ತಾರೆ? ಹಿಂಗೆ ಆಗ್ಬಿಟ್ರೆ ತುಂಬ ಕಷ್ಟ ಇದೆ. ಸೇಲ್ಸ್ ಆಗಲ್ಲ, ಯಾವನ ಗುರು ತಗೋತಾನೆ ಅಷ್ಟೊಂದು ಕೊಟ್ಟು. ಇದರ ಬೆನ್ನಲ್ಲೇ ರಿಯಲ್ಮಿನವ್ರು ಇನ್ನೊಂದು 16T ಅಂತ ಒಂದು ಹೊಸ ಫೋನು, ಓವರ್ ಪ್ರೈಸ್ಡ್ ಫೋನ್. ಇದರಲ್ಲೂ ಕೂಡ ಡೈಮೆನ್ಸಿಟಿ 6,300 ಪ್ರೊಸೆಸರ್. ಈ ಪ್ರೊಸೆಸರಿಗೆ $30,000 ಗುರು. $30,000 ಯಾವನ್ ಕೊಡ್ತಾನೆ? ಯಪ್ಪ ದೇವ್ರೆ, ತುಂಬ ಕಷ್ಟ ಇದೆ ಜೀವನ ಹಿಂಗೆ ಆಗ್ಬಿಟ್ರೆ ಅಲ್ವಾ? ಯಾರು ತಗೋತಾರೆ ಯೋಚನೆ ಮಾಡಿ. ಈ ಎಂಟ್ರಿ ಲೆವೆಲ್ ಪ್ರೊಸೆಸರ್ $30,000 ಕೊಡ್ತಾನೆ ಅವನದ. ಈ ಒಂದು ಬ್ರ್ಯಾಂಡ್ ಅಂತ ಅಲ್ಲ, ಎಲ್ಲರೂ ಜಾಸ್ತಿ ಮಾಡ್ತವ್ರೆ. ಏನು ಮಾಡ್ತೀರಾ? ಅಲ್ಲ ಅದು ಹೆಂಗೆ? ಅಲ್ಲ ಹಿಂಗೆ ಜಾಸ್ತಿ ಮಾಡೋದು ಜನ ತಗೊಳ್ಳಲ್ಲ ಅಂತ ಗೊತ್ತಿರೋದು ಹೆಂಗೆ ಜಾಸ್ತಿ ಮಾಡ್ತಾರೆ? ಚೈನಾದಲ್ಲಿ ಯಾಕೆ ಫೋನ್ ಪ್ರೈಸ್ಗಳು ಅಷ್ಟೊಂದು ಜಾಸ್ತಿ ಆಗ್ತಿಲ್ಲ? ಬರೀ ನಮ್ಮ ದೇಶದಲ್ಲಿ ಯಾಕೆ ಆಗ್ತದೆ? ಏನಪ್ಪ ಅರ್ಥನೇ ಆಗಲ್ಲ ಈ ಒಂದು ಸ್ಮಾರ್ಟ್ಫೋನ್ ಕಂಪ್ನಿಗಳದ್ದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಓಪ್ಪೋದವರು ಈ ColorOS 16.1 ಇದು ಆ್ಯಂಡ್ರಾಯ್ಡ್ 17 ಬೇಸ್ಡ್ OS ಆಯಿತಾ. ಸೊ ಇದನ್ನು ರೋಲ್ ಔಟ್ ಮಾಡೋಕ್ಕೆ ಶುರು ಮಾಡಿದ್ದಾರಂತೆ. ಕೆಲವು ದಿನಗಳಲ್ಲಿ ಫಸ್ಟು ಫ್ಲ್ಯಾಗ್ಶಿಪ್ ಫೋನ್ಗಳಿಗೆ ಬರುತ್ತೆ. ಫೈಂಡ್ X9 ಸೀರೀಸು, 15 ಸೀರೀಸು, ಫೈಂಡ್ X8 ಇದಕ್ಕೆಲ್ಲ ಆಮೇಲೆ ಬರ್ತಾ ಹೋಗುತ್ತೆ. ಸೊ ಇದರಲ್ಲಿ AI ಫೀಚರ್ಗಳು ಮತ್ತು ತುಂಬ ಇಂಟ್ರೆಸ್ಟಿಂಗ್ ಫೀಚರ್ಗಳು, ಕೋರ್ ಆ್ಯಂಡ್ರಾಯ್ಡಲ್ಲೇ ತುಂಬ ಚೇಂಜಸನ್ನು ಮಾಡಿದ್ದಾರೆ. ಈ ColorOSನಲ್ಲಿ ಇನ್ನೂ ಅಡಿಷ್ನಲ್ ಫೀಚರ್ನ ಸ್ವಲ್ಪ ಆಪ್ಟಿಮೈಸ್ ಎಲ್ಲ ಮಾಡಿ ತೊಗೊಂಬರ್ತಾರೆ. ಸೊ ಒಳ್ಳೇದು, ನೋಡೋಣ ಹೇಗಿರುತ್ತೆ ಈ ಒಂದು ColorOS 16.1 ಅಪ್ಡೇಟ್ ಅಂತ. ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.